ಆಕ್ಚುಲಿ ನಾನು ಅಕ್ಕನ ಮುಂದೆ ಅಷ್ಟೊಂದು ರೂಢಾಗಿ ನಡ್ಕೊಂಡದಕ್ಕೆ ಮುಖ್ಯವಾದ ಕಾರಣ ನೀನೇ. ನಾನಾ? ಹೌದು, ನೀನೇ. ಅಗಸ್ತಿನ್ಗೆ ನಿಜ ಗೊತ್ತಾದ್ಮೇಲೆ ನಿನ್ನನ್ನ ಇಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಗೊತ್ತಾದ್ಮೇಲೂ ನಾನು ನಿನ್ನೆ ಸಪೋರ್ಟ್ ಮಾಡಿದ್ರೆ ನನಗೂನು ನಿನ್ನ ಪರಿಸ್ಥಿತಿನೇ ಆಗಿರೋದು. ಅದಕ್ಕೆ ನಾನು ಅವ್ರ ಪರವಾಗಿ ನಾಟಕ ಮಾಡಿದೆ. ಅವ್ರ ಜೊತೆನೇ ಇದ್ದು ಅವ್ರ ಪ್ಲಾನ್ ಏನು ಅನ್ನೋದನ್ನ ತಿಳ್ಕೊಂಡು ನಿನ್ನ ಸರಿಯಾದ ಸಮಯಕ್ಕೆ ಈ ಮನೆಗೆ ವಾಪಸ್ ಕರೆಸ್ಕೋಬೇಕು ಅನ್ನೋದಷ್ಟೇ ನನಗಿದ್ದದ ಕನ್ಸ. ನಾನು ಆ ಮನೆಗ? ಮತ್ತೆ ಅಗಸ್ತ್ಯ? ಅವನ್ ಮಾಡಿದ ತಪ್ಪಿಗೆ ಅವನ್ ನಿನ್ನ ಕ್ಷಮೆ ಕೇಳಿ ಈ ಮನೆಗೆ ತಾನಾಗೆ ಕರೆಸ್ಕೋಬೇಕು. ಹಾಗ್ ಮಾಡ್ತೀನಿ. ನಿಜ ಹೇಳ್ತಿದ್ದೀರಾ? ಖಂಡಿತವಾಗಿಯೂ ನೀನನ್ನ ನಂಬಬಹುದು. ನಾನು ನಿನ್ ಜೊತೆನೇ ಇರ್ತೀನಿ. ಡೋಂಟ್ ವರಿ. ಚಿಕ್ಕಿ ತಗೋ. ಒಂದು ನಿಮಿಷ ತಗೋ. ಕನಸುಗಳ ಬೆನ್ನೇರಿ ಮನಸ್ಸುಗಳ ಅಂಬಾರಿ ಹೊರಟಿಹುದು ಯಾವ ಕಡೆಯಾನ. ಓ ತಲುಪುವುದೇ ತನ್ನ ಗುರಿ, ತಿಳಿಯುವುದೇ ತಪ್ಪು ಸರಿ, ಹೊಮ್ಮುವುದೇ ಶ್ರುತಿ ಸೇರಿ ಗಾನ. ಮೂಲವದು ಸಿಗದು ಓದಬೇಕು ಶ್ರೀಕಾಂತ, ನಾವ್ ಈಗಿಂದೀಗ್ಲೇ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರ್ಗ? ಯಾಕೆ ಚಿಕ್ಕಮ್ಮ? ಆದಿತ್ಯನ್ ಮನೆಗೆ ಹೋಗೋದಿಕ್ಕೆ. ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ನಾನೇನ್ ಹೇಳ್ತಾ ಇದ್ದೀನಿ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು ಶ್ರೀಕಾಂತ. ಇದು ಒಂದ್ ಪ್ರಯತ್ನ ಮಾಡೇ ಬಿಡೋಣ. ನನಗೆ ಯಾಕೋ ಬೇಡ ಅನಿಸ್ತಿದೆ. ಸರಿ ಅನಿಸ್ತಿಲ್ಲ ಇದು. ಭಕ್ತಿ ಮದ್ವೆ ಆದ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಒಂದ್ ಕಲ್ಲು ಎಸೆದ್ರೆ ತಪ್ಪೇನಿಲ್ಲ. ನಾನು ನಿನ್ ಚಿಕ್ಕಮ್ಮ ಹೇಳ್ತಾ ಇದ್ದೀನಿ, ನಾವ್ ಈಗಿಂದೀಗ್ಲೇ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನಡಿ ಹೊರಡೋಣ. ಚಿಕ್ಕಮ್ಮ, ಚಿಕ್ಕಮ್ಮ, ಆದಿತ್ಯನ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿ ಆದಿತ್ಯನ ಕೇಳ್ಬೋದಲ್ವಾ? ಈ ತರ ಕದ್ದು ಮುಚ್ಚಿ ಅವನ ಬಗ್ಗೆ ತಿಳ್ಕೊಳ್ಳೋದು ನನಗೇನಷ್ಟು ಸರಿ ಅಂತ ಅನ್ನಿಸ್ತಿಲ್ಲ. ಹಾಗೇನಾದ್ರೂ ಹೋಗಿ ಅವನ್ನೇ ಕೇಳಿದ್ರೆ ಅವನು ಸರಿಯಾಗಿ ಉತ್ತರ ಹೇಳಲ್ಲ. ಯಾಕೆಂದ್ರೆ ಅವನಿಗೆ ಮದ್ವೆ ಅಂದ್ರೇನೆ ಆಗಲ್ಲ.
ಚಿಕ್ಕಮ್ಮ ಹೇಳದ್ನಲ್ಲ, ನನ್ ಮಾತೆ ಕೊನೆ. ಇವಾಗ್ಲೇ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಚಿಕ್ಕಮ್ಮ ಅದೇಗೆ ಪೂಜೆ ಐಟಮ್ ತಗೊಂಡ್ಬರ್ತೀವಿ ಅಂತ ಹೇಳಿ ಬೆಂಗಳೂರಿಗೆ ಹೋಗೋದಾ? ಪುಟ್ಟಿ ಮದ್ವೆಗೆ ಚಿನ್ನ ನೋಡಕ್ ಹೋಗ್ತಾ ಇದೀವಿ ಅಂತ ಸುಳ್ಳು ಹೇಳೋಣ. ಶ್ರೀಕಾಂತ, ಮತ್ತೆ ಹೇಳ್ತಾ ಇದೀನಿ, ಇದೇ ನಮಗ್ ಕೊನೆ ಅವಕಾಶ ನಮ್ ಪುಟ್ಟಿ ಮತ್ತೆ ಅಚಿಂತ್ಯನ್ ಮದ್ವೆನ ನಿಲ್ಸೋದಿಕ್ಕೆ. ಹಾಗೆ ನಾವ್ ನಮ್ಮ ಅನುಮಾನನೂ ಪರಿಹಾರ ಮಾಡ್ಕೋಬಹುದು. ಅನುಮಾನನ? ಹಾ, ಅದೇ 36 ಲಕ್ಷ ಸಂಬಳ ಅಂತ ಹೇಳಿದ್ನಲ್ಲ, ಅದು ನಿಜನೋ ಸುಳ್ಳು ಅಂತಾನೂ ತಿಳ್ಕೊಬಹುದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ತಾಯಿ ಬನಶಂಕರಮ್ಮ, ಇವತ್ತು ನಿನ್ನ ಆಲಯದ ಬಾಗಿಲು ಹಾಕಿದ್ರೆ ನಮಗೆ ದರ್ಶನ ಸಿಕ್ಕೋದು ಇನ್ನು 1 ವರ್ಷಕ್ಕೆ ತಾಯಿ. ಅಲ್ಲಿವರೆಗೂ ನಿನ್ನ ಮಕ್ಕಳನ್ನು ಕಾಪಾಡೋ ಜವಾಬ್ದಾರಿ ನಿನ್ನದು ತಾಯಿ. ಮುಂದಿನ ವರ್ಷ ಕಾಯಿಸ್ದೆ, ಬೇಗ ಬಂದ್ಬಿಡ್ತಾಯಿ. ಓಹ್, ಹೂ ತರದೆ ಮರ್ತ್ಬಿಟ್ನಲ್ಲ. ರಾಜೇಶ್ವರಿ, ರಾಜೇಶ್ವರಿ, ಹೂ ತಗೊಂಬಾ. ರಾಜೇಶ್ವರಿ, ಎಲ್ಲಿ ಹೋದ್ಲಿ ಇವಳು? ಶ್ರೀಕಾಂತ, 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 ಶ್ರೀಕಾಂತ. ರಾಗಿಣಿ, ಮಾವ, ನಿಮ್ಮ ಅತ್ತೆ ಶ್ರೀಕಾಂತ ಎಲ್ಲಮ್ಮ? ನನಗೇನು ಗೊತ್ತು ಮಾವ. ಈ ಮನೇಲಿ ಯಾರಾದ್ರೂ ಆಚೆ ಹೋಗ್ಬೇಕಾದ್ರೆ ನನಗೆ ಹೇಳಿ ಹೋಗೋ ಬುದ್ಧಿ ಯಾರಿಗೂ ಇಲ್ಲ. ಅವ್ರ ಮನೆಗೆ ವಾಪಸ್ ಬಂದ್ಮೇಲೆ ಅವ್ರು ಎಲ್ಲಿ ಹೋಗಿದ್ರು ಅಂತ ನನ್ಗೆ ಗೊತ್ತಾಗೋದು. ಶ್ರವಣ, ನೀನಾದ್ರೂ ಇದೆಯೇನೋ? ಅಯ್ಯೋ, ದಾಮಿನಿ ಯಾಕೆ ಹಿಂಗ್ ಬರ್ತಿದ್ದಾಳೆ? ಏ ದಾಮಿನಿ, ಏನಾಯ್ತೆ? ಯಾಕೆ ಹಿಂಗ್ ಗೊಂದಲದಲ್ಲಿದ್ದೀಯೆ? ಗೊಂದಲ ಅಲ್ಲ ಅಮ್ಮ, ಕೋಪ. ನನಗೆ ನನ್ನ ಮೇಲೆ ಸಿಟ್ಟು. ಏ ಅಂಥದ್ದೇನೈತೆ? ಏನಾಯ್ತು ಅನ್ನೋದಕ್ಕಿಂತ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರನಾ? ನನ್ನ ಮಕ್ಕಳ ಬಗ್ಗೆ ಹಗುರವಾಗಿ ಯಾರೊಬ್ರು ಒಂದು ಶಬ್ದ ಮಾತಾಡಿದ್ರು ಇನ್ನು ಮುಂದೆ ಈ ದಾಮಿನಿ ಹೀಗ್ ಮಾತಾಡೋದಿಲ್ಲ. ನಿಂಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಂಗೆ ಗೊತ್ತಮ್ಮ. ಅಂಥದ್ದು ಏನಾಯ್ತೀಗ? ಯಾರೇನಂದ್ರು? ನನ್ನ ಮಕ್ಕಳನ್ನ ತಪ್ಪು ಒಂದೊರ್ ಬಾಯಿನ ನಾನು ಮುಚ್ಚಿಸ್ಬೇಕು. ಅದಕ್ಕೆ ನಾನು ದಾಮಿನಿ, ಏನಮ್ಮ ಹೇಳ್ತಿದ್ಯಾ? ಹೌದಮ್ಮ, ಉತ್ತರ ಕೊಡೋ ಸಮಯ ಬಂದಿದೆ. ಇನ್ನು ಹಿಂಜರಿಯೋ ಮಾತೇ ಇಲ್ಲ.